ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ವೈಎಂ ಆಯುಧ ಮಲ್ಲಪ್ಪ ಜೋದರ. ಆತ್ಮೀಯರೇ, ನಿಜವಾಗಿಯೂ ತಮಿಳುನಾಡಿನಲ್ಲೇ ವಿಜಯ್ ಸೇಮ್ ಆಗಿದ್ದು ಕರ್ನಾಟಕದವರಾದ ನಾವು ನೆಮ್ಮದಿಯಿಂದ ಇರಬೇಕಾಗಿದೆ ಅಂತ ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕಂದರೆ ಅವ್ರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಬಹಳ ಮಹತ್ವದ್ದು. ಕಾವೇರಿ ವಿಷಯದಲ್ಲಿ ಕಾವೇರಿ ಅಂತ ತಕ್ಷಣ ಸಾಕು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಯುದ್ಧ ಇದ್ದಂಗೆ ಆಗಿ ಬಿಡ್ತಾರೆ. ನಮಗೆ ನೀರು ಹಚ್ಚಬೇಕು, ನಮ್ಮ ರೈತರಿಗೆ ಪೆಟ್ಟು ಬಿಡ್ತದೆ, ನಮ್ಮ ರೈತರಿಗೆ ಪೆಟ್ಟು ಬಿಡ್ತದೆ. ಹೋರಾಡಿಸೋರು ಅಯ್ಯೋ ಎರಡು ಕಡೆ ಆ ರೀತಿಯಾಗಿ ಇಲ್ಲಿ ರಾಜಕಾರಣಿಗಳು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಇದು ರಾಜಕಾರಣಿಗಳಿಂದ ನಿರ್ಮಾಣ ಆದಂಥ ಸಮಸ್ಯೆ. ಎರಡು ಮಾತಿಲ್ಲ, ಡಿ ಎಮ್ ಕೆ ಆಗಿರ್ಬೋದು, ಜನರ ಸಮಸ್ಯೆಗಳಿಗೆ ಸುಮ್ಮನೆ ಏನೋ ಗ್ಯಾರಂಟಿಗಳು ಅದು ಹಂಚೆ ಓಟ್ ಬಿಡೋದಂತ ಇವರು ನಿಜವಾದ ಸಮಸ್ಯೆಗಳು. ಇಲ್ಲಿ ಶಿಕ್ಷಣ ಸಮಸ್ಯೆ ಬರ್ತದೆ ಎಲ್ಲರಿಗೂ, ಆರೋಗ್ಯ ಸಮಸ್ಯೆ ಬರ್ತದೆ, ಅದರ ಬಗ್ಗೆ ಚರ್ಚೆ ಇಲ್ಲ. ಅಂಥವೇನು ಬಂದು ಅದ್ರ ಸಡನ್ನಾಗಿ ಕಾವೇರಿ ನೆನಪಾಗಿ ಬಿಡ್ತಾಳೆ. ಅದರಲ್ಲೂ ಬೇಸಿಗೆಯಲ್ಲಂತೂ ಮೂದಲು ಬಿಡ್ತಾವ. ಎರಡೂ ಕಡೆ ಜವಾಬ್ದಾರ ಆದಂಥ ನಮ್ಮಲ್ಲೂ ಅದೇ ಸರ್ಕಾರಗಳು, ಇಲ್ಲಿವರೆಗೆ ಅಲ್ಲೂ ಅದೇ ಸರ್ಕಾರಗಳು. ಹೀಗಾಗಿ ಈ ಸಲ ನೋಡ್ರಿ, ಹೊಸ ವಿಚಾರಧಾರೆ ಮನುಷ್ಯ ವಿಜಯ್ TVK ಅಲ್ಲಿ ಮುಖ್ಯಮಂತ್ರಿ. ನಾವು ಶತ್ರು ರಾಷ್ಟ್ರದವ್ರೇನ್ರಿ, ಮಾತಾಡೋದು ಕೂತು ಮಾತಾಡಿ ಬಗೆಹರಿಸೋದು ಅದನ್ನು. ಗುಡ್ ವ್ಯೂಸ್ ಯಾಕೆ ನಾವು ಹ್ಯಾಟ್ಸಪ್ ಹೇಳಬೇಕು ಅವರಿಗೆ. ಅದೇ ಕಾರಣಕ್ಕೆ ನಮ್ಮ DK ಶಿವಕುಮಾರ್ ಅವರು ಪ್ರತಿಸ್ಪಂದನೆ ನೀಡ್ತಾ ಇದ್ದಾರೆ. ಅದು ಮೆಚ್ಚುವಂಥ ವಿಷಯ. ಈಗಾಗಲೇ ಆಂಧ್ರ ಜೊತೆಗೆ ತೆಲಂಗಾಣ ಜೊತೆಗೆ ಮಾತಾಡೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲ ಒಳ್ಳೆಯ ಬೆಳವಣಿಗೆಗಳು ರೀ. ಬದಲಾವಣೆ ಆಗಬೇಕಾಗ್ಯದ. ಮಾತಾಡೋದಪ್ಪ ಯಾರಿಗೂ ಒಂದಿಷ್ಟು ಹೆಚ್ಚು ಒಂದಿಷ್ಟು ಕಡಿಮೆ ಆಗೋದಿಲ್ಲ. ಊಟಕ್ಕೆ ಗೊತ್ತಾಗ ಹಸು ಇದ್ದಾಗ ಒಂದು ಸ್ವಲ್ಪ ಹೆಚ್ಚು ತಿಂದಾನ, ಹಸು ಇದ್ದಾಗ ಸ್ವಲ್ಪ ಕಡಿಮೆ ತಿಂದಾನ. ಆ ಸಂದರ್ಭದಲ್ಲಿ ಏರಾಪಿರ ಮತ್ತೆ ಇದ್ಕೊಳ್ಳಿಕ್ಕೆ ಬರ್ತದೆ. ನಾವೇನು ಬೇರೆ ಬೇರೆ ದೇಶದವ್ರು, ಇದೋ ದೇಶದವ್ರು ಇಲ್ಲವ್ರು ನಾವು. ಈ ವಿಚಾರಧಾರೆ ವಿಷಯದಲ್ಲಿ ಬಂದಿದ್ದು ನಿಜವಾಗಿಯೂ ಇದೆಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲ, ಎಲ್ಲ ರಾಜಕಾರಣಿಗಳು ಬರಬೇಕಾಗಿದ್ದು. ಮುಖ್ಯವಾಗಿ ದೇಶಕ್ಕೆ ಪರಿಹಾರ ಬೇಕಾಗಿದ್ದು ಶಿಕ್ಷಣ ಫ್ರೀ ಎಲ್ಲರಿಗೂ, ಆರೋಗ್ಯ ಫ್ರೀ ಎಲ್ಲರಿಗೂ. ಈ ಪೂರ್ಣ ಪ್ರಮಾಣದ ಶಿಕ್ಷಣ ಸಿಕ್ತಂದ್ರೆ ಹೈಯರ್ ಎಜುಕೇಷನ್, ಇವತ್ತು MBBS ಇರಲಿ, MTech ಇರಲಿ, ಯಾವುದೂ ಇರಲಿ, ಫ್ರೀ ಆಗಬೇಕು. ಯಾರು ಪ್ರತಿಭಾವಂತಂದ್ರೆ ಅವ್ರಿಗೆ, ಅಂದರೆ ಎಲ್ಲರಿಗೂ ಕೊಡಲಿ. ಅವರು ನೋಡ್ರಿ, ಅವ್ರ ಶಕ್ತಿ ಇದ್ರೆ ಪಾಸ್ ಆಗೋದಿಲ್ಲ ಅದನ್ನು ಎಕ್ಸಾಮನ್ನು. ಸರಳದ ಪರೀಕ್ಷೆ ಪ್ರಾಮಾಣಿಕವಾಗಿ ನೀಡಲಿ, ಯೋಗ್ಯರಿಗೆ ಸಿಗಲದು. ಅದು ಫ್ರೀ ಸಿಗಬೇಕು. ನೋಡಿ, ಕೋಚಿಂಗ್ ಕ್ಲಾಸು ಅವು ಇವು ಮಾಡಿ ಆ ರೀತಿ ಆಗಿದೆ ರೀ. ಪಾಪ ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ, ಆದರೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದಾಗ್ಯದ. ಅದಿರಲಿ ಒಂದು ಕಡೆಗೆ. ಇವತ್ತು ವಿಜಯ್ ಅವರು ಹೇಳುವಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೆನಪಿಸ್ತಾ ಇದ್ದೀನಿ ಇದನ್ನು. ವಿಜಯ್ ಹೇಳಿದಂಥ ಮಾತು ನಿಜವಾಗಿ ಮೆಚ್ಚುವಂಥದ್ದು ಅಷ್ಟಲ್ಲ, ಸ್ವಾಗತಾರ್ಹ. ಇಲ್ಲೇ ನಮ್ಮ ಕನ್ನಡ ಹೋರಾಟಗಾರ ಆಗಿರ್ಬೋದು, ನಮ್ಮ ಕಾವೇರಿ ನದಿ ಹೋರಾಟಗಾರ ಆಗಿರ್ಬೋದು, ರೈತರಾಗಿರ್ಬೋದು, ಇಲ್ಲೊಂದಿಷ್ಟು ಜನ ಇದ್ದಾರೆ. ಈ ಹೋರಾಟದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಹೋಗುವಂಥದ್ದು, ನಮ್ಮ ಬೇಳೆನ ಬೇಯಿಸ್ಕೊತ ಹೋಗುವಂಥ ಜನ ಇದ್ದಾರೆ. ಅಲ್ಲೂ ಇದ್ದಾರೆ ತಮಿಳುನಾಡಿನಲ್ಲಿ. ಇಲ್ಲೂ ಸುಮ್ಮನೆ ದೊಡ್ಡ ಮಾಡ್ಕೊಂಡು ಹೋಗಿಬಿಡುವಂಥದ್ದು. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ. ಹೌದು, ನೀರು ನಮಗೂ ಬೇಕು, ಅವ್ರಿಗೂ ಬೇಕು, ಅಲ್ಲಿ ರೈತರಿಗೆ ಬೇಕು, ಇಲ್ಲಿ ರೈತರಿಗೆ ಬೇಕು. ಇಬ್ಬರು ಇದೇ ದೇಶದ ರೈತರು ರೀ. ಅಲ್ಲಿ ಅಕ್ಕಿ ಬೆಳೀಲಿ, ನಮ್ಮಲ್ಲೇ ಅಕ್ಕಿ ಬೆಳೀಲಿ, ಅಥವಾ ಭತ್ತ ಬೆಳೀಲಿ, ಅಥವಾ ಕಬ್ಬು ಬೆಳೀಲಿ, ಮತ್ತದು ಬೆಳೀಲಿ, ನಮ್ಮಲ್ಲೇ ಅಲ್ಲಿ ಸರ್ಕ್ಯುಲೇಟ್ ಆಗುವಂಥದ್ದು. ₹1 ಹೆಚ್ಚು ₹1 ಕಡಿಮೆ ನಾವು ಊಟ ಮಾಡೋರು ಇಡೀ ಈ ದೇಶದ ಪ್ರಜೆಗಳೆಲ್ಲ. ಇದು ದೊಡ್ಡ ಭಾವನೆ, ಎಲ್ಲ ರಾಜ್ಯಗಳದು ಬೆಳೆಸ್ಕೊಳ್ಳೇಬೇಕಂಥದ್ದು. ಇನ್ನು ಇನ್ನೂ ಸ್ವಲ್ಪ ಬಾರ್ಡರ್ ಮೇಲೆ ಅದು ಇನ್ನೂ ಜಗಾಡ್ತಾ ಇರ್ತೀವಿ. ಯಾಕಂತಂದ್ರೆ ಇವೆಲ್ಲ ಬಿಡಬೇಕು. ಇದು ಯಾರು ಜಾಡ್ತೀವೋ ನಾವು ಜಾಡ್ತಾಯಿಲ್ಲ, ಜನಸಾಮಾನ್ಯರು. ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಬೆಳಗಾವಿ ಆಗಿರ್ಬೋದು, ಅಲ್ಲಿ ಅಕ್ಕಲಕೋಟದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಅಲ್ಲಿ ಜನ ಹೊಂದಾಣಿಕೆಯಿಂದ ಎಷ್ಟು ಪ್ರೀತಿ ಇದ್ದಾರೆ ರೀ. ತಮಿಳುನಾಡು ಜೊತೆಗೆ ಅಲ್ಲಿ ತಮಿಳು ಮತ್ತು ಕನ್ನಡಿಗರು ಚೆನ್ನಾಗಿದ್ದಾರೆ. ಇಲ್ಲೂ ಸಹಿತ ಹಾಗೆ ಅದು. ಇದನ್ನು ಅದೇ ಕಾಲಕ್ಕೆ ಮಲಯಾಳಂ ನಮ್ಮ ಸಾಕಷ್ಟು ನಾವು ಕೇಳಿದ್ವಿ, ನಮ್ಗೆ ಬರಲಿಲ್ಲ. ಕಾಸರಗೋಡು ಅಲ್ಲೂ ಜನ ಚೆನ್ನಾಗಿದ್ದಾರೆ ರೀ ಅವರು. ಅಲ್ಲೂ ಕನ್ನಡ ಅದ, ಇಲ್ಲೂ ತಮಿಳು, ತೆಲುಗು ಅದ, ಮಲಯಾಳಂ ಅದ, ಇಲ್ಲೂ ಮಾತಾಡೋರು ಇದ್ದಾರೆ, ಅಲ್ಲೂ ಇದ್ದಾರೆ, ಕೂಡ ಹೊರಟಿದ್ದಾರೆ ಅವರು. ಇದು ಸಮಸ್ಯೆ ಯಾರಿಗಪ್ಪ ಅಂತಂದ್ರೆ ರಾಜಕಾರಣಿಗಳು ತಮ್ಮ ರಾಜಕೀಯ ಸೋಲುಗಳನ್ನು ಮುಚ್ಚಾಗಿಸೋದು ನೆಪಿಸ್ತಾ ಇರ್ತಾರೆ. ಬಡಬಡ ನಮ್ಮ ಮಹಾಜನ ಆಯೋಗ ಆಗಿರ್ಬೋದು, ಅವ್ರು ಮಹಾರಾಷ್ಟ್ರದವ್ರು ಜಾಲಜ್ ಪಾಯ್ಜೆ ಅಲ್ಲ ರೀ, ಅವರು ಅಲ್ಲಿ ಆರಾಮದ್ರು, ಇವ್ರಿಲ್ಲ ಆರಾಮದ್ರು, ಬಿಟ್ಬಿಡ್ರಿ ಅದನ್ನು. ಈ ನೀರಿನ ಸಮಸ್ಯೆ ನಾವು ಕೂತು ಚರ್ಚೆ ಮಾಡುವಂಥ ವಿಷಯ ಐತೆ. ವಿಜಯ್ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನಮ್ಮ ಕನ್ನಡ ರಾಜ್ಯದಲ್ಲಿ. ನಾವು ಸ್ವಾಗತ ಮಾಡ್ಬೇಕು ಅದನ್ನು. ಮತ್ತು ಅಲ್ಲಿ DMK ಅಣ್ಣಾ DMK ಅವ್ರು ವಿಚಾರ ಮಾಡ್ಬೇಕು ಅದನ್ನು. ನೋಡಿರಿ, ಅವರು ಅಣ್ಣಾ DMK AIADMK ಉದಯ್ ಕುಮಾರ್ ಅಣ್ಣವರು ಏನಪ್ಪ ಚರಂಡಿ ಮಾಡಿರುತ್ತೆ, ಚರಂಡಿಯಾಗಿ ತಮಿಳುನಾಡು ಬಳಕೆ ಅಂತ. ಯಾಕೆ ಚರಂಡಿಯಾಗಿ ಬಳಸ್ತಾರೆ ಅದನ್ನು? ಎಕ್ಸಸ್ ನೀರು ಅಷ್ಟೇ ಬಿಡೋದು. ಎಕ್ಸಸ್ ನೀರು ನಮ್ಮ ಇಟ್ಕೊಂಡು ಆಂಧ್ರ ಬಿಡೋದು. ಈಗ 5 ಡ್ಯಾಮ್ ಕಟ್ಕೊಂಡಾರೆ, ಇನ್ನೊಂದು ಕಟ್ಕೊಂಡು ನಮಗೆ ನೀರು ಇಲ್ಲಂಗೆ ಮಾಡ್ತಾರೆ. ಅದನ್ನು ಕೂತು ಚರ್ಚೆ ಮಾಡಿರಿ. ಹೌದು, ಎಷ್ಟು ಎಕ್ಸಸ್ ಬಿಡ್ತಾರಪ್ಪ, ಅಥವಾ ಯಾರು ಬಿಡೋದಿಲ್ಲ, ಏನು ಕಾರಣ ಆಗ್ತದೆ, ಕಾರಣಗಳೇನು ಕುಂತು ಮಾತಾಡಿ ಸೌಹಾರ್ದತೆಯಿಂದ ಇಬ್ಬರು ಎರಡೂ ಕಡೆ ರೈತರ ಬದುಕಬೇಕು. ಅವು ಇಬ್ಬರು ಇಂಡಿಯನ್ ಪೀಸಂಟ್ ಅಲ್ವಾ? ವಿಜಯ್ ಅವರ ಈ ಹೊಸ ವಿಚಾರಧಾರೆ
ಸ್ವಾಗತಿಸೋದು ಅಷ್ಟೇ ಅಲ್ಲ, ಕೂತು ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಂಡು ನಾವು ಜಗಳೋದು ಬೇಡಪ್ಪ. ರೋಡ್ ಬಂದ್ ಮಾಡೋದು ಬರೋದು, ಆ ರೋಡ್ ಬಂದ್ ಮಾಡಿದ್ರೆ ನೀರು ಬರ್ತದೆ ನಾನು ಇಲ್ಲ, ನೀರಿದ್ರೆ ಬರ್ತದೆ, ಡ್ಯಾಮ್ದಲ್ಲಿ ನೀರಿದ್ರೆ ಹೋಗ್ತದೆ. ಮೊದಲು ನೀರೇ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯದ? ಕುಡಿಯೋದಕ್ಕಿಂತ ಎಲ್ಲ ಕಡೆ ಬೇಕು, ಅದೆಲ್ಲರಿಗೂ ಗೊತ್ತಾಗ್ತದೆ. ಕಣ್ಣು ಮುಚ್ಚಂತೆ ಇರೋದಿಲ್ಲ. ನಮ್ಮ ತಜ್ಞರು ಅವ್ರ ತಜ್ಞರು ಹೋಗಿ ನೋಡ್ಕೊಂಡು ಬಂದು ಚರ್ಚೆ ಮಾಡ್ಕೊಂಡು ಎಷ್ಟು ನೀರು ಉಡೋದದ, ನಾವು ಎಷ್ಟು ಬಳಕೆ ಮಾಡಬೇಕು, ಏನೈತಿ ಮಾತಾಡ್ಕೊಂಡು ಬಗೆಹರಿಸೋದ್ರಿ. ಮರೆಯಲಿ ವೆಲ್ಕಮ್. ವಿಜಯ್ ಅವರ TVK ಏನು ಪಕ್ಷ ಬಂತು, ಒಂದು ಹೊಸ ವಾತಾವರಣ ಬರ್ತಾ ಇದೆ ಇಲ್ಲಿ. ಅದೇ ಕಾಲಕ್ಕೆ ಇಲ್ಲ ಬದಿಯ ನಮ್ಮ ತೆಲಂಗಾಣ ಅವರು ಸಹಿತ ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಕೃಷ್ಣಾ ನದಿ ಸಲುವಾಗಿ ಸಾಕಷ್ಟು ನಡೆದದು. ತಮಿಳುನಾಡಿಗೆ ಹೋಗುವಂಥದ್ದು, ಇಲ್ಲಿರುವಂಥದ್ದು ಕೃಷ್ಣೆಯನ್ನು ಉಬ್ಬಿ ಮಾಡುವಂಥ ಕೃಷ್ಣಾ ನದಿ ಸಲುವಾಗಿ ಸಾಕಷ್ಟು ನಾವು ಮಹಾರಾಷ್ಟ್ರ ಜೊತೆಗೆ, ಆನಂತರ ನಮ್ಮ ತೆಲಂಗಾಣ ಜೊತೆಗೆ, ಆಂಧ್ರದ ಜೊತೆಗೆ ನಾವು ತಿಕ್ಕಾಡ್ತಾನೆ ಇರ್ತೀವಿ. ನದಿ ನೀರನ್ನು ಎಲ್ಲರೂ ಉಳಿದುಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಂಡು, ಜಗಳೋದಲ್ಲ, ಯುದ್ಧಕ್ಕೆ ಹೋಗೋದಲ್ಲ, ಕಲ್ಕಲು ಒದಾಡೋದಲ್ಲ, ಸ್ಟ್ರೈಕ್ ಮಾಡೋದಲ್ಲ. ಎಲ್ಲರಿಗೂ ಸ್ಟ್ರೈಕ್ ಮಾಡೋದಾ? ಯಾಕಪ್ಪ ಬಡತನ ಉಳಿಸಲು ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ? ಯಾಕೆ ಎಲ್ಲರೂ ಶಿಕ್ಷಣ ಸಿಗಬೇಕು, ಫ್ರೀ ಶಿಕ್ಷಣ ಸಿಗಬೇಕು, ಯಾಕೆ ಹೋರಾಟ ಮಾಡ್ತಾ ಇಲ್ಲ ನಾವೆಲ್ಲರೂ? ಈ ರಾಜಕೀಯ ಪಕ್ಷಗಳು ಒತ್ತಡ ಆಗ್ತಿರ್ತಾ ಇಲ್ಲ ನಾವೆಲ್ಲರೂ. ನಮ್ಗೆ ಗ್ಯಾರಂಟಿ ಬೇಡ್ರಿ, ಗ್ಯಾರಂಟಿ ಶಿಕ್ಷಣ ಬೇಕಾಗಿದೆ ನಮ್ಗೆ. ಇದ್ರ ಬಗ್ಗೆ ನಾವೇ ಆಗ್ತಿರಲಿಲ್ಲ ಕೂಡಿ ಒಕ್ಕಟ್ಟಿನಿಂದ ಸರ್ಕಾರಗಳನ್ನು ಕೇಳಬಾರ್ದು. ಇದನ್ನು ಕೇಳ್ತಾರೆ ಅಂತ ತಿಳ್ಕೊಂಡು ಅವ್ರ ಭಾಷಾ ಸಮಸ್ಯೆ, ನೀರಿನ ಸಮಸ್ಯೆ, ಮತ್ತೊಂದು ಸಮಸ್ಯೆ ಹುಟ್ಟಾಗ್ತಾ ಇರ್ತಾರೆ ಅವರು. ನಾವು ಜಗಳಾಡ್ತಾ ಇರಬೇಕು, ಬಡದಾಡ್ತಾ ಇರಬೇಕು, ಅವ್ರು ಆರಾಮಿರ್ತಾರೆ. ಬಿಡಂಗಿಲ್ಲ, ನೀರು ಬಿಡಂಗಿಲ್ಲ ನಮ್ಮಲ್ಲಿ ಅನ್ನೋದು, ನೀವು ಬಿಡ್ಲಿಕ್ಕೆ ನಾವು ಬಿಡಂಗಿಲ್ಲ, ನಾವು ಬಿಡುತ್ತೆ ಅವ್ರು ಅನ್ನೋದು. ಇದು ಏನಪ್ಪ ಇದೆಲ್ಲ? ಮುಖ್ಯವಾಗಿ ನಮ್ಗೆ ಬೇಕಾಗಿದ್ದು ಮತ್ತು ಮೊದಲು ಹೇಳ್ತಾ ಇದ್ದೀನಿ, ಶಿಕ್ಷಣ. ಎಲ್ಲರಿಗೂ ಹೈಯರ್ ಶಿಕ್ಷಣ ಸಿಗಲೇಬೇಕು ಫ್ರೀ. ಮತ್ತು ಮೊದಲು ಹೇಳ್ತಾನೆ MBBS ಇರಲಿ, BE ಇರಲಿ, MTech ಇರಲಿ, ಯಾವುದೂ ಇಲ್ಲ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಿಗಲ್ಲ. ಶ್ರೀಮಂತ ಬಡವಲ್ಲಿ ಮಾಡುವಾಗಿಲ್ಲ. ಅದೇ ಕಾಲಕ್ಕೆ ಆರೋಗ್ಯನೂ ಸಹಿತ ಮಿನಿಮಮ್ ಆರೋಗ್ಯ ಸಿಗುವಂಥದ್ದು. ಇವೆರಡಾದ್ರೆ ಈ ದೇಶ ಅಭಿವೃದ್ಧಿ ತಾನೇ ಆಗ್ತದೆ ರೀ. ನೀರಿಗಾಗಿ ಬಿಡದಾಡೋದು, ಭಾಷೆ ಸಲುವಾಗಿ ಬಿಡದಾಡೋದು, ಬಾರ್ಡರ್ ಸಲುವಾಗಿ ಬಿಡದಾಡೋದು. ನಾವೇನು ಪಾಕಿಸ್ತಾನದವರ, ನಾವೇನು ನೇಪಾಳದವರ, ನಾವೇನು ಅಮೇರಿಕಾದವರ? ದೇಶ ಮಧ್ಯದಲ್ಲಿ ಇರಲಿ ಬಾರ್ಡರ್, ಅದು ತಪ್ಪಂತಲ್ಲ. ಆದ್ರೆ ಇಲ್ಲೇ ನಾವೆಲ್ಲರೂ ಒಂದಲ್ಲ ರೀ. ಭಾಷೆ ಬೇರೆ ಇರ್ಬೋದು ಅಷ್ಟಲ್ಲ, ಭಾವಗಳು ಒಂದು. ನಾವೆಲ್ಲ ಭಾರತೀಯರು. ನಮ್ಮ ಭಾಷೆಗಳ ಮೂಲ ವ್ಯಾಕರಣ ತಂತ್ರ ಸಹಿತ ಅಗ್ದಿ ಹೊಂದಾಣಿಕೆ ಅದು. ನೋಡಿರಿ, ಭಾರತೀಯ ಭಾಷೆಗಳಲ್ಲೇ ನಿಶ್ಚಿತವಾಗಿಯೂ ನಿಮ್ಮ ಸರ್ಚ್ ನೋಡ್ರಿ, ಎಲ್ಲ ಭಾಷೆಯಲ್ಲಿ ಹೋಗ್ರಿ ಬೇಕಾದ್ರೆ ಇಂಡಿಯಾದ ಎಲ್ಲ ಭಾಷೆಗಳಲ್ಲೇ. ಇಲ್ಲೇ ಮೊದಲು ಬರೋದೇನಪ್ಪ, ಕರ್ತೃ ಬರ್ತದೆ. ಕರ್ತೃ ಬಂದ ತಕ್ಷಣ ಕರ್ಮಪದ ಬರ್ತದೆ. ಆದರೆ ಇಂಗ್ಲೀಷಲ್ಲಿ ಹಂಗಿಲ್ಲ. ಕರ್ಮಪದ ಇತ್ತು ಅಂದರೆ ಮೊದಲಿಗೆ ಕರ್ತೃ ಬರ್ತದೆ, ಆಮೇಲೆ ಏನು ಬರ್ತದೆ ರೀ, ವರ್ಬ್ ಬರ್ತದೆ. ಐ ರೈಟ್ ದ ಲೆಟರ್, ಇದು ಇಂಗ್ಲೀಷರು. ನೋಡಿ ಫಸ್ಟ್ ಏನು ಬಂತು, ಐ ಕರ್ತೃ, ರೈಟ್ ವರ್ಬ್ ಅಂತಲ್ಲ. ಇದು ಇಂಗ್ಲೀಷರ ನೀತಿ. ನಮ್ದು ಹಂಗಿಲ್ಲ ನೋಡ್ರಿ. ನಾನು ಪತ್ರ ಬರೆದೇನೋ, ನೀವು ಯಾವುದೇ ಭಾಷೆ ಹಿಂದಿಗೆ ಹೋಗ್ರಿ, ಮೈ ಕತ್ಲಿಕ, ಖತ್ ಬರ್ತಿಲ್ಲ. ಖತ್ ಏನದು? ಅದು ಖತ್ ಇದ್ದು ಕರ್ಮಪದ. ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ನೈಸರ್ಗಿಕವಾಗಿ ಭಾಷಾವಾರ ದೃಷ್ಟಿಯಿಂದ ಯಾವುದೇ ಅದು ನಮ್ಮಲ್ಲಿ ಒಂದು ಸೆಳಿತದ, ಹೊಂದಾಣಿಕೆ ಅದ. ನೀರಿಂದು ಅಷ್ಟೇ ಕೂತು ಮಾತಾಡುವಂಥದ್ದೇ. ಕುಂತು ಮಾತಾಡ್ರಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತಾವೆ. ವಿಜಯ ಅವರ ಈ ಒಂದು ನಡೆ, ನಾವು ಶತ್ರು ದೇಶಗಳೇನಪ್ಪ ಅದು ಮಾತಾಡುವಂಥದ್ದು, ವಿರೋಧ ಪಕ್ಷಗಳು ಕೇಳಿದ್ದು. ಅದರಲ್ಲೂ ಮುಖ್ಯವಾಗಿ ಉದಯ ಅನ್ನುವಂಥ ಉದಯನಿಧಿ ಸ್ಟಾಲಿನ್ ಅವರು ಪ್ರಶ್ನೆ ಮಾಡಿದಾಗ ಅದು ಉತ್ತರ ಕೊಟ್ಟಿದ್ದವರು. ಮಾತಾಡ್ತೀವಪ್ಪ, ನಾವು ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಹಂಗೆ ತಿಳ್ಕೊಂಡು ನಾವು ತಮಿಳಿಗೆ ಅನ್ಯಾಯ ಮಾಡಲಿಕ್ಕೆ ಕೊಡೋದಿಲ್ಲ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರಿಗೆ ಯಾಕೆ ಅನ್ಯಾಯ ಆಗಬೇಕು? ತಮಿಳುನಾಡಿನ ರೈತರಿಗೆ ಯಾಕೆ ಅನ್ಯಾಯ ಆಗಬೇಕು? ಕರ್ನಾಟಕದ ರೈತರಿಗೆ ಯಾಕೆ ಅನ್ಯಾಯ ಆಗಬೇಕು? ಕುಡಿಯೀರಂತ ಎಲ್ಲರಿಗೂ ಬೇಕು ಸಮಾನವಾಗಿ. ಇನ್ನು ಬೆಳಕಿಗಾಗಿ ಏನದನ್ನು ಕೂತು ಮಾತಾಡೋಣ. ಎಷ್ಟು MC ಬರ್ತದೆ ಏನು, ಒಂದು ಅವರ ಎವರೇಜ್ ಇದ್ದೇ ಇರ್ತದೆ. ಒಂದು 100 ವರ್ಷದ ಎವರೇಜ್ ತೆಗೆದಾಗ ಸ್ಪಷ್ಟವಾಗಿ ಸಿಗ್ತದೆ. ಆಗ ನಾವು ಕೂತು ಮಾತಾಡೋ ಬಗ್ಗೆ ಸಿಗೋದಪ್ಪ, ಜಗಳ ಯಾಕೆ? ಅದಕ್ಕೆ DKC ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ನಿಜವಾಗಿ ವೆಲ್ಕಮ್ ಟು ದಿಸ್ ಪಾಯಿಂಟ್ ಆಫ್ DKC. ಅದರ ಜೊತೆ ಅವರು ನಮ್ಮ ತೆಲಂಗಾಣದ ಅಲ್ಲಿಯ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಗಿರ್ಬೋದು, ಅದೇ ಕಾಲಕ್ಕೆ ತಮಿಳುನಾಡಿನ ಇವತ್ತಿನ ಮುಖ್ಯಮಂತ್ರಿ ವಿಜಯ್ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಒಂದು ಹದಕ್ಕೆ ಬರ್ತಾಯಿದ್ದಾರೆ. ಅದೇ ಮಲಯಾಳಂದು ಆಗಿರ್ಬೋದು, ಅಂದರೆ ಈ ಒಂದು ಕೇರಳ ಎಲ್ಲ ಕೂಡ ಚರ್ಚೆ ಮಾಡಿ ಬಗೆಹರಿಸುವಂಥ ವಿಚಾರ ಬರ್ತಾ ಇದೆ ಇತ್ತೀಚೆಗೆ. ಇದನ್ನು ನಾವೆಲ್ಲರೂ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಮತ್ತು ಅದಕ್ಕೆ ಇನ್ನೊಬ್ಬರ ಹೆಸರು ಮರಿಬಾರ್ದು ಇವರು ಚಂದ್ರಬಾಬು ನಾಯ್ಡು ಅವರು, ಆಂಧ್ರ ಪ್ರದೇಶ, ಅವರು ಸಹಿತ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಮಾಡಿ ಮಾತಾಡಿ ಹೋಗಿದ್ದಾರೆ ಅವರು. ಇದಾಗಲಿ, ಮಾತುಕತೆ ಮೂಲಕ ಎಲ್ಲ ಪರಿಹಾರ ಆ ದಿಶೆಯಲ್ಲೇ ವಿಜಯ್ ಅವರು ಒಂದು ಹೆಜ್ಜೆ ಮುಂದೆ ಬಂದಿದ್ದು ನಾವೆಲ್ಲರೂ ಸ್ವಾಗತ ಮಾಡೋಣ ಅಂತೇಳಿ, ಅನಗತ್ಯ ಭಾಷೆಗೆ, ಅನಗತ್ಯ ಬಾರ್ಡರ್ ಸಲುವಾಗಿ, ಅನಗತ್ಯ ನೀರಿಗಾಗಿ ಹೊರಗಿಂದಲೂ ಎಲ್ಲರೂ ಕೂಡಿ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಒಂದು ಸಿದ್ಧಾಂತಕ್ಕೆ ಚರ್ಚೆಗೆ ಬಂದು ಒಳ್ಳೇದಲ್ವ? ನಿಮಗೇನು ಅನ್ನಿಸ್ತದೆ? ನಾನು ಮಾತಾಡಿ ತಪ್ಪು ಅನಿಸೋದೇನು? ತಪ್ಪು ಅನುಸರಿ ಏನಾದರೂ ಅಂದರೆ ಅಂತೇಳಿ ಮಾತಾಡ್ತೀರಿ. ನಮ್ಮೊಂದಿಗೆ ಮಾತಾಡೋದ್ರ ಜೊತೆಗೆ ನೀವು ಕಾಮೆಂಟ್ ಹಾಕ್ತಾ ಇರಿ ಅಂತ ಹೇಳ್ತಾ, H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸದ್ಯಕ್ಕೆ ವಂದನೆಗಳು. ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.